ನೀವೇನಾದರೂ ITI ಪಾಸ್ ಆಗಿದ್ದೀರಾ, ಇಲ್ಲ SLC ಪಾಸ್ ಆಗಿದ್ದೀರಾ, ಹಾಗಾದ್ರೆ ನಿಮಗೆ ಇಲ್ಲಿ ಹೊಸದಾದ ಜಾಬ್ ನೋಟಿಫಿಕೇಶನ್ ಹೇಳ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡ್ತಾ ಹೋಗಿ. ಏನಪ್ಪಾ ಅಂದ್ರೆ IT ಪಾಸ್ ಆದರು ಮತ್ತೆ IIT ಪಾಸ್ ಆದರು ಮತ್ತೆ SLC ಪಾಸ್ ಆದರು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡೋದು. ಯಾವುದಪ್ಪ ಅಂದ್ರೆ DRDO, DRDL, IT ಅವರು IT ಕಡೆಯಿಂದ ನಿಮಗೆ ಜಾಬ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಆಯ್ತಾ, ಯಾವ ಥರ ಆನ್ಲೈನ್ ಅಪ್ಲೈ ಮಾಡೋದು ಅಂತಂದು ವಿಡಿಯೋದಲ್ಲಿ ಕಂಪ್ಲೀಟ್ ನೋಡ್ತಾ ಹೋಗೋಣ. ಯಾರು ಅಪ್ಲಿಕೇಬಲ್ ಇದ್ದಾರೆ ಅಂತಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆನಾ. ಏನಪ್ಪ ಅಂದರೆ ನೆಕ್ಸ್ಟ್ ಏನು ನೋಡ್ತಾ ಹೋಗೋಣಪ್ಪ ಅಂದರೆ ನಿಮಗೆ ಮೊದಲು ಕಂಪ್ನಿ ನೋಡ್ತಾ ಹೋಗೋಣ. ಯಾವ ಕಂಪ್ನಿಯಿಂದ ನಿಮಗೆ ಬಿಟ್ಟಿದ್ದಾರೆ ಅಂತ. ಮೊದಲು ಬಂದು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಲ್ಯಾಬೊರೇಟರಿ ಕಡೆಯಿಂದ ನಿಮಗೆ ಕಂಪ್ನಿ ನೇಮ್ ಇರುತ್ತೆ. ಈ ಕಂಪ್ನಿ ಕಡೆಯಿಂದ ನಿಮಗೆ ಜಾಬ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆನಾ. ಪೋಸ್ಟ್ನ ಬಂದ್ಬಿಟ್ಟು ITI ಆಸ್ಪಿರೆಂಟ್ಗೆ 113 ಟ್ರೇಡ್ ಅಂತ ಕೊಟ್ಟಿದ್ರು. ಓಕೆನಾ. ಪೋಸ್ಟ್ ನಂಬರ್ ಆಫ್ ಪೋಸ್ಟ್ ನಾಟ್ ಇಷ್ಟೇ ಅಂತ ಪೋಸ್ಟ್ ಹೇಳೋಕ್ಕಾಗಲ್ಲ, ತುಂಬ ಪೋಸ್ಟ್ಗಳು ಇದಾವೆ ಅಂತ ಅವರು ಹೇಳಿದರು. ಓಕೆನಾ. ಸ್ಟೈಪಂಡ್ ಎಷ್ಟು ಕೊಡ್ತಾರಪ್ಪ ಅಂದರೆ ಆಸ್ ಪರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಪ್ರಕಾರ ನಿಮಗೆ ಸ್ಟೈಪಂಡ್ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದಾದಮೇಲೆ IT ಪಾಸ್ ಆದರು ಮತ್ತೆ ಎಕ್ಸ್ಪೆಕ್ಟಿವ್ ಟ್ರೇಡ್, ನೀವು IT ಪಾಸ್ ಆದರು ಮತ್ತೆ ಯಾವುದೇ ಟ್ರೇಡ್ ಆದರೂ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆಮೇಲೆ ಲಾಸ್ಟ್ ಡೇಟ್ ಅಪ್ಲೈ ಡೇಟ್ ಯಾವಾಗಪ್ಪ ಅಂದರೆ 29/1/2022 ನಿಮಗೆ ಲಾಸ್ಟ್ ಏನಪ್ಪ ಅಪ್ಲಿಕೇಶನ್ ಹಾಕೋದು ನಿಮಗೆ ಕೊನೆ ದಿನ ಇರುತ್ತೆ. ಓಕೆನಾ. ಎಲ್ಲಿ ಅಪ್ಲೈ ಮಾಡೋಕ್ಕಪ್ಪ ಅಂದರೆ DRDO.government ಇನ್ ಕಡೆಯಿಂದ ವೆಬ್ಸೈಟ್ ಒಳಗೆ ನೀವು ಅಪ್ಲೈ ಮಾಡೋಕ್ಕಂತ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ. ಇದನ್ನು ಯಾವ ಥರ ಅಪ್ಲೈ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ. ಓಕೆನಾ. ಅದಾದಮೇಲೆ ಯಾವ ಥರ ನೀವು IT ಪಾಸ್ ಇರಬೇಕಪ್ಪ ಅಂದರೆ ಫಿಟ್ಟರ್ ಆಗಿದ್ರು ಅಪ್ಲೈ ಮಾಡ್ಬೋದು, ಟರ್ನರ್ ಆಗಿದ್ರು ಅಪ್ಲೈ ಮಾಡ್ಬೋದು, ಮೆಕ್ಯಾನಿಸ್ಟ್ ಜೆಂಡರು, ಆಮೇಲೆ ಕಾರ್ಪೆಂಟರು, ವೈಡರು, ಎಲೆಕ್ಟ್ರಿಷಿಯನ್, ಡೀಸೆಲ್ ಮೆಕ್ಯಾನಿಕ್ಕು, ಆಮೇಲೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು, ಅಟೆಂಡರ್, ಆಪರೇಷನ್ ಪೇಂಟರು, ಕಂಪ್ಯೂಟರ್ ಆಪರೇಷನ್ ಪ್ರೋಗ್ರಾಮು ಅಂದ್ರೆ ಇವೆಲ್ಲ ನೀವು ಯಾವ IT ಪಾಸ್ ಆದರೂ ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಇಲ್ಲಿ ಕೂಡ ಕೊಟ್ಟಿದೆ ನೋಡ್ಕೊಂಡು ಟೋಟಲ್ ನಂಬರ್ ಆಫ್ ದ ವೇಕೆನ್ಸಿ ನಾಟ್ ಸ್ಪೆಸಿಫೈಡ್ ದ ನೋಟಿಫಿಕೇಶನ್ ವೇಕೆನ್ಸಿ ವಿಲ್ ಅವೈಲೇಬಲ್ ಇನ್ ಅಕ್ರಾಸ್ ದ 30 ಡಿಫರೆಂಟ್ ITI ಟೇಯರ್ಸ್ ಕಡೆಯಿಂದ ನಿಮಗೆ ಯಾವ ಎಷ್ಟು ನೋಟಿಫಿಕೇಶನ್ ಕೂಡ ಅಂತ ನಂಬರ್ ಆಫ್ ಪೋಸ್ಟ್ ನಿಮಗೆ ಹೇಳಿಲ್ಲ. ಹಾಗಾಗಿ ನಿಮಗೆ ಎಷ್ಟು ಜಾಸ್ತಿ ಕೂಡ ನಿಮಗೆ ಪೋಸ್ಟ್ಗಳು ಇರ್ಬೋದು. ಓಕೆ, ನೀವು ಆರಾಮಾಗಿ ಅಪ್ಲೈ ಮಾಡೋದು. ಯಾವ ಥರ ಅಪ್ಲೈ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರಕಪ್ಪ ಅಂದರೆ ಜಾಬ್ ಅಪ್ಲೈ ಮಾಡೋಕ್ಕೆ ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಪಾಸ್ ಇನ್ ITI ಸರ್ಟಿಫಿಕೇಟ್ NCVT ನ್ಯಾಷನಲ್ ಕೌನ್ಸಿಲಿಂಗ್ ಆಫ್ ವೇಕೆನ್ಸಿ ಟ್ರೈನಿಂಗ್ ಅಂಡ್ ಎಲಿಜಿಬಿಲಿಟಿ ಅಪ್ಲೈ. ನೀವು ನ್ಯಾಷನಲ್ ಕೌನ್ಸಿಲ್ ವೇಕೆನ್ಸಿ ಟ್ರೈನಿಂಗ್ ಅಂದರೆ ನೀವು ಈಗೆಲ್ಲ ಎಕ್ಸಾಮ್ ಅದೇ ಥರ ಕಂಡಕ್ಟ್ ಆಗ್ತವೆ. ನೀವು ITI ಪಾಸ್ ಆದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆ, ನಿಮಗೆ ITI ಪಾಸ್ ಸರ್ಟಿಫಿಕೇಟ್ ಮಸ್ಟ್ ಬಿ ರೆಸ್ಪೆಕ್ಟಿವ್ ಟ್ರೇಡ್ ಬಿಗಿನಿಂಗ್. ನಿಮಗೆ ITI ಪಾಸ್ ಆಗಿ ಸರ್ಟಿಫಿಕೇಟ್ ನಿಮಗೆ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದು ಇರಬೇಕಂತ ಹೇಳಿದ್ದಾರೆ. ಅದಾದಮೇಲೆ ಕ್ಯಾಂಡಿಡೇಟ್ ಯು ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ITI ಒನ್ ಆಫ್ ದ 30 ಮೆನ್ಷನ್. ನೀವು 13 ಮೆನ್ಷನ್ ಮಾಡಿದಾರ, 13 ಮೆನ್ಷನ್ ಒಳಗೆ ಯಾವ್ದಾದ್ರು ಒಂದು ನೀವು ಕಂಪ್ಲೀಟ್ ಮಾಡ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಏನು ಕೇಳಿದೆ. ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ದ ಆಲ್ರೆಡಿ ಅಂಡರ್ಗೋನ್ ಪ್ರೆಸಿಡೆನ್ಸಿ ಅಂಡರ್ಗೋಯಿಂಗ್ ಇಂಟರ್ನ್ಶಿಪ್ ಅಂಡ್ ಟ್ರೇಡಿಂಗ್ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೂ ನೀವು ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೀವು ಅಪ್ಲೈ ಮಾಡೋಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ ಸ್ಯಾಲರಿ ಸ್ಟೈಪಂಡ್ ಎಷ್ಟು ಕೊಡ್ತಾರಪ್ಪ ಅಂದರೆ ಸ್ಟೈಪಂಡ್ ಬಂದ್ಬಿಟ್ಟು ಆಸ್ ಪರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್. ನಿಮಗೆ ಗೌರ್ಮೆಂಟ್ ಆಫ್ ನೋಟಿಫಿಕೇಶನ್ ಪ್ರಕಾರ ನಿಮಗೆ ಸ್ಟೈಪಂಡ್ ಕೊಡ್ತಾ ಅಂತ ನೀವು ನೋಡ್ತಾ ಹೋಗ್ಬೋದು. ಸ್ಟೈಪಂಡ್ ವಿಲ್ ಬಿ ಪ್ರೊವೈಡ್ ಇನ್ ಡ್ಯೂರಿಂಗ್ ದ 1 year ಅಂತ ಟ್ರೈನಿಂಗ್ ಪೀರಿಯಡ್ ಅಂತ ಕೊಡಿ. ನಿಮಗೆ 1 year ಟ್ರೈನಿಂಗ್ ಪೀರಿಯಡ್ ನಿಮಗೆ ಸ್ಟೈಪಂಡ್ ಕೊಡ್ತಾ ಅಂತ ಇಲ್ಲಿ ಹೇಳ್ಬೋದು. ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈನಿಂಗ್ ಡ್ಯೂರೇಷನ್ ಯಾವಾಗತ್ತಪ್ಪ 1 year ನಿಮಗೆ ಟ್ರೈನಿಂಗ್ ಡ್ಯೂರೇಷನ್ ಇರುತ್ತೆ. ಯಾವಾಗಪ್ಪ ಅಂದರೆ 1 ಏಪ್ರಿಲ್ 2020 31 ಮಾರ್ಚ್ ನಿಮಗೆ 2020 1 ವರ್ಷ ಕಾಲ ನಿಮಗೆ ಟ್ರೈನಿಂಗ್ ಇರುತ್ತೆ ಅಂತ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಎಂಗೇಜ್ಮೆಂಟ್ ಆಫ್ ದ ಪ್ಯೂರ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂಡರ್ ದ ಅಂತ ಕೊಟ್ಟಿದ್ದಾರೆ. ನಿಮಗೆ ಈ 1961 ಆ್ಯಕ್ಟ್ ಪ್ರಕಾರ ನಿಮಗೆ ಈ ಜಾಬ್ಗೆ ಕನೆಕ್ಟ್ ಮಾಡ್ತಂತ ನೋಡ್ಬೋದು. ಆಮೇಲೆ ಕಂಪ್ಲೀಟೇಷನ್ ಆಫ್ ದ ಟ್ರೈನಿಂಗ್ ಡಸ್ ನಾಟ್ ಪೇ ಎಂಟೈರ್ ಕ್ಯಾಂಡಿಡೇಟ್ ಎನಿ ರೈಟ್ ಆಫ್ ಕ್ಲೈಮ್ ಟು ಟೆಂಪ್ರವರಿ ಪರ್ಮನೆಂಟ್ ಜಾಬ್. ನಿಮಗೆ ಈ ಟ್ರೈನಿಂಗ್ ಆದ್ಮೇಲೆ ನಿಮಗೆ ಪರ್ಮನೆಂಟ್ ಜಾಬ್ ಆಗ್ಬೋದು, ಇಲ್ಲಾಂದ್ರೆ ಟೆಂಪ್ರವರಿ ಜಾಬ್ ನಿಮಗೆ ಆಗ್ಬೋದು ಅಂತ ನೋಡ್ತಾ ಹೋಗ್ಬೋದು. ಆಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪ ಅಂದರೆ ನೋಟಿಫಿಕೇಶನ್ ಪಬ್ಲಿಷ್ ಯಾವುದಪ್ಪ ಅಂದರೆ 16/1/2020 ಜನವರಿ 10ನೇ ತಾರೀಕು ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಅದಾದ್ಮೇಲೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ 29/1/2026 ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಆಮೇಲೆ ಲಾಸ್ಟ್ ಡೇಟ್ ಸಬ್ಮಿಷನ್ ಆಫ್ ಫಿಸಿಕಲ್ ಏನಪ್ಪ ಅಪ್ಲಿಕೇಶನ್ ಯಾವಾಗಪ್ಪ ಅಂದರೆ 29/1/2020 ನಿಮಗೆ 2020 ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಂತ ಹೇಳಿದ್ದಾರೆ. ಟ್ರೈನಿಂಗ್ ಇಲ್ಲೇ ಹೇಳಿದ್ದಾರೆ. ಟ್ರೈನಿಂಗ್ ಡ್ಯೂರೇಷನ್ ಬಂದ್ಬಿಟ್ಟು 1 year ನಿಮಗೆ ಟ್ರೈನಿಂಗ್ ಡ್ಯೂರೇಷನ್ ಇರುತ್ತೆ ಅಂತ ಅವರು ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ. ಯಾವ ಥರ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತಪ್ಪ ಅಂತ ನೋಡ್ತಾ ಹೋಗೋದಾದರೆ ಫಸ್ಟ್ ಬಂದ್ಬಿಟ್ಟು ದ ಸೆಲೆಕ್ಟ್ ಬೈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಸ್ಕ್ರೀನಿಂಗ್ ಇರುತ್ತೆ. ನಿಮಗೆ ಟೆಸ್ಟ್ ಕೂಡ ಕನೆಕ್ಟ್ ಮಾಡ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರುತ್ತೆ. ಆಮೇಲೆ ಶಾರ್ಟ್ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ರಿಸೀವಿಂಗ್ ದ ಇಮೇಲ್ ನೋಟಿಫಿಕೇಶನ್ ಅಂಡ್ ದೇ ರಿಜಿಸ್ಟರ್ ಇಮೇಲ್ ಅಂಡ್ ID ಪ್ರೊವೈಡ್. ಏನಪ್ಪ ಅಂದರೆ ನೀವು ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಮತ್ತು ಇಮೇಲ್ ನಮಗೆ ಮೆಸೇಜ್ ಬರ್ತಬೇಕು ನೀವು ಶಾರ್ಟ್ ಲಿಸ್ಟ್ ಆಗಿರಾ ಅಂತಂದು. ಅದಾದಮೇಲೆ ನೋ ಸಪ್ರೇಟ್ ಕರೆಸ್ಪಾಂಡೆನ್ಸ್ ಆನ್ ಕಮ್ಯುನಿಕೇಶನ್ ವಿಲ್ ಬಿ ಸೆಂಟ್. ಅಂದರೆ ಯಾವುದೇ ಥರ ನಿಮಗೆ ಯಾವುದೇ ಲೆಟರ್ ಯಾವಾಗಿನ ಕಾಲದಾಗೆ ಲೆಟರ್ ಪೋಸ್ಟ್ ಆಫೀಸಿಗೆ ಲೆಟರ್ ಬರುತ್ತೆ, ಈ ಆ ಥರ ಈಗೇನು ಬರೋದಿಲ್ಲ. ನಿಮಗೆ ಮೇಲ್ಗೆ ಮತ್ತು ಮೆಸೇಜ್ಗೆ ನಿಮಗೆ
ಬರುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಶಾರ್ಟ್ಲಿ ಕ್ಯಾಂಡಿಡೇಟ್ ಇದು ಮಸ್ಟ್ ಬ್ರಿಂಗ್ ಒರಿಜಿನಲ್ ರಿವಲೆಂಟ್ ಸರ್ಟಿಫಿಕೇಟ್ ಅಂತ ಸೇಮ್ ಟೈಮ್ ನಿಮಗೆ ಶಾರ್ಟ್ಲಿಟ್ ಆಗಿರ್ತಿಲ್ವ, ನೀವು ಒರಿಜಿನಲ್ ರಿವಲೆಂಟ್ ಸರ್ಟಿಫಿಕೇಟ್ ಮತ್ತೆ ತಗೊಂಡು ಹೋಗ್ಬೇಕು. ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಕ್ಯಾಶ್ ಇನ್ಕಮ್ ಆಗಿರ್ಬೋದು, ಅವೆಲ್ಲ ನೀವು ಒರಿಜಿನಲ್ ತಗೊಂಡು ಹೋಗ್ಬೇಕು. ಸೆಲೆಕ್ಷನ್ ವಿಲ್ ಬಿ ಡನ್ ಇನ್ ಸೆಲೆಕ್ಷನ್ ಸ್ಕ್ರೀನಿಂಗ್ ಕಮ್ಯುನಿಟಿ IT ಅಂಟರ್ಸ್ಪೀಚ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಅದಾದ್ಮೇಲೆ ರಿಸರ್ವೇಷನ್ SC ST OBC ಕ್ಯಾಟಗರಿಗೆ ಅಪ್ಲಿಕೇಬಲ್ ಫಾರ್ ದ ಅಪ್ಲಿಕೇಶನ್ ನಿಮಗೆ 1961 ಆಕ್ಟ್ ಪ್ರಕಾರ ರಿಸರ್ವೇಷನ್ ಕೂಡ ನಮಗೆ ಇರುತ್ತೆ ಅಂತ ಇಲ್ಲಿ ಕಂಪ್ಲೀಟ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಓಕೆನಾ. ಇದಿಷ್ಟು IT ಅವ್ರ ಕಡೆಯಿಂದ ನೋಟಿಫಿಕೇಶನ್ ಆಗಿದೆ. ಅದಾದ್ಮೇಲೆ ಜನರಲ್ ಇನ್ಫಾರ್ಮೇಶನ್ ಯಾವ ತರ ಇರುತ್ತಪ್ಪ ನೋಡೋದಾದ್ರೆ, DRD ಪ್ರೋಸೆಸ್ ಎಂಗೇಜ್ IT ಆಸ್ಪಿರೆಂಟ್ ಅಂಡರ್ಟೇಕ್ 1961 ಆಕ್ಟ್ ಕೂಡ ಅದು ಬೇಡ. ಆಮೇಲೆ ಎಂಗೇಜ್ಮೆಂಟ್ ಆದ ಪ್ರಿವ್ಯೂ 1 ಇಯರ್ ಇತ್ತು, ನಿಮಗೆ ಹೇಳಿದ್ರೆ 1 ಇಯರ್ ಕಂಪ್ಲೀಟ್ ಆಗಿ ನಿಮ್ಗೆ ಇರುತ್ತೆ. ಆಮೇಲೆ ಓನ್ಲಿ ಕ್ಯಾಂಡಿಡೇಟ್ ಹ್ಯಾವ್ ಪಾಸ್ IT ಸರ್ಟಿಫಿಕೇಟ್ NCVT ಎಲಿಜಿಬಿಲಿಟಿ, ನೀವು NCVT ಕಡೆಯಿಂದ ಪಾಸ್ ಆದ್ರೆ ಮತ್ತೆ ಎಲಿಜಿಬಿಲಿಟಿ ಇರುತ್ತೆ ಅಂತ ಹೇಳಿದೆ. ರಿಸರ್ವೇಷನ್ SC ST OBC ಅವರಿಗೆ ಇರುತ್ತೆ. ಆಮೇಲೆ ಕ್ಯಾಂಡಿಡೇಟ್ ಶುಡ್ ನಾಟ್ ಆಲ್ರೆಡಿ ಅಂಡರ್ಗೋನ್ ಪ್ರೆಸೆಂಟ್ಲಿ ನೀವೇನು ಇದ್ದೆ ಅಂದ್ರೆ ನೀವು ಅಪ್ಲೈ ಮಾಡಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕ್ಯಾಂಡಿಡೇಟ್ ಟರ್ಮಿನೇಟೆಡ್ ಬೈ DRD ನೀವು ಟ್ರೈನಿಂಗ್ ಏನು ತಗೊಂಡಿದ್ರೆ ನಿಮಗೆ ಟರ್ಮಿನೇಟ್ ಮಾಡೋದಂತ ಹೇಳಿ ಹೇಳಿದ್ದಾರೆ. ಅದಾದ್ಮೇಲೆ ಇನ್ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ರಿಜೆಕ್ಟ್, ನಿಮಗೆ ಇನ್ಕಂಪ್ಲೀಟ್ ಆಗಿ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಇನ್ಕಂಪ್ಲೀಟ್ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಕನ್ಸಿಡರ್ ಮಾಡೋದಿಲ್ಲ. ಆಮೇಲೆ ರಿಜೆಕ್ಟ್ ಕೇಸ್ ಇನ್ಕ್ಲೂಡ್ ಏನಪ್ಪ ಅಂದ್ರೆ ಎನಿ ಆಧಾರ್ ಲಿಂಕಿಂಗ್ ಮಸ್ಟ್ ಮ್ಯಾಚ್, ನಿಮಗೆ ಎನಿ ಆಧಾರ್ ಮಿಸ್ ಮ್ಯಾಚ್ ಡೇಟ್ ಆಫ್ ಬರ್ತ್ ನೇಮ್ ಅಂಡ್ ಫಾದರ್ ನೇಮ್ ನಿಮಗೆ ಆಧಾರ್ ಕಾರ್ಡ್ ಇರೋ ನೇಮು ಮತ್ತೆ ಮಾರ್ಕ್ಸ್ ನೇಮು ನಿಮ್ಮ ತಂದೆ ತಾಯಿ ಹೆಸರು ಮಿಸ್ ಮ್ಯಾಚ್ ಇದೆ, ಅದು ರಿಜೆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿಗಲ್ ಅಪ್ಲೋಡ್ ಡಾಕ್ಯುಮೆಂಟ್, ಏನಾದ್ರು ನೀವು ಇಲ್ಲಿಗಲ್ ಆಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ಕೂಡ ನಿಮಗೆ ರಿಜೆಕ್ಟ್ ಮಾಡುವ ಅವಶ್ಯಕತೆ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಕರೆಂಟ್ಲಿ ಎಂಪ್ಲಾಯ್ ಮಸ್ಟ್ ಬಿ ಸಬ್ಮಿಟೆಡ್, ನೀವೇನು ಕರೆಂಟ್ ಎಂಪ್ಲಾಯ್ ಇದೆ ನೀವು ಅದು ಸರ್ಟಿಫಿಕೇಟ್ ಕೂಡ ನೀವು ಸಬ್ಮಿಟ್ ಮಾಡಬೇಕಂತ ಹೇಳಿ ತಿಳಿಸಿದ್ದಾರೆ. ಆಮೇಲೆ NOT ಇಂದ DID ಸರ್ಟಿಫಿಕೇಟ್ ಅದು ಇಂಟರ್ವ್ಯೂ ಟೈಮ್ ಅದು ಸಪ್ರೇಟ್ ಆಗಿರುತ್ತೆ, ಬೇಡ ಅದು. ಆಮೇಲೆ ಅಬ್ಸೆಂಟಿಂಗ್ ವಿಲ್ ಬಿ ದ ಎಂಗೇಜಿಂಗ್ ದ ನೀವು ಏನಪ್ಪ ಅಂದರೆ 1 ಇಯರ್ ನಿಮಗೆ ಕಾಲ ಏನಪ್ಪ ಅಂದರೆ ನಿಮ್ಗೆ 1 ಇಯರ್ ಸ್ಟೈಪೆಂಡ್ ಕೂಡ ನಿಮಗೆ ಟ್ರೈನಿಂಗ್ ಇರುತ್ತಲ್ವ, 1 ಇಯರ್ ಟ್ರೈನಿಂಗ್ ಇರುತ್ತೆ. ದ ಕಂಪ್ಲೀಷನ್ ಆಫ್ ದ ಟ್ರೈನಿಂಗ್ ಡಸ್ ನಾಟ್ ಎಂಟಿಲ್ ಕ್ಯಾಂಡಿಡೇಟ್ ಎನಿ ರೈಟ್ ಟು ಕ್ಲೈಮ್ ಟೆಂಪ್ರವರಿ ಪರ್ಮನೆಂಟ್, ನಿಮಗೆ ಏನಪ್ಪ ಅಂದರೆ ಟ್ರೈನಿಂಗ್ ಆದಮೇಲೆ ನಿಮಗೆ ಟೆಂಪ್ರವರಿ ಕೂಡ ನಿಮಗೆ ಕೆಲಸ ಮಾಡಬಹುದು, ಪರ್ಮನೆಂಟ್ ಆಗಿ ನೀವು ಕೆಲಸ ಮಾಡೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಆರ್ಗನೈಸೇಷನ್ ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡುತ್ತಪ್ಪ ಅಂದ್ರೆ ಡಿಫೆನ್ಸ್ ಆಫ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಕಡೆಯಿಂದ ನಿಮಗೆ ಇದನ್ನ ಆರ್ಗನೈಸೇಷನ್ ಮಾಡ್ತಾ ಅಂತ ಹೇಳಿದ್ದಾರೆ. ಲೊಕೇಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಂಚಿಯಾಬಾದ್ ಒಂದು ಹೈದರಾಬಾದ್ ಕಡೆಯಿಂದ ನಿಮಗೆ ಲೊಕೇಶನ್, ಅಲ್ಲಿ ಕೂಡ ನಿಮ್ಗೆ ಅಲ್ಲಿಗೆ ಹೋಗಿ ಕೆಲಸ ಮಾಡಕ್ಕಂತ ಇಲ್ಲಿ ತಿಳಿಸಿದ್ದಾರೆ. ಓಕೆನಾ. ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು. ನಿಮ್ದು ಫಸ್ಟ್ ರಿಜಿಸ್ಟರ್ ಆಗಿ ನಿಮ್ದು ಫೋನ್ ನಂಬರ್ ಮತ್ತು ಮೇಲ್ ಹಾಕಿ ರಿಜಿಸ್ಟರ್ ಆಗಿ ನಿಮ್ದು ಫೋಟೋನು ಹಾಕಿ, ಅದಾದ್ಮೇಲೆ ನಿಮ್ದು ಏನಪ್ಪಾ ಅಂದ್ರೆ ರಿಜಿಸ್ಟರ್ ಆಗಿ ಲಾಗಿನ್ ID ಬರುತ್ತೆ. ಅದಾದ್ಮೇಲೆ ನಿಮ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ್ಕಂತ ಕೊಟ್ಟಿದ್ದಾರೆ. ಓಕೆನಾ. ಫಿಸಿಕಲ್ ಅಪ್ಲಿಕೇಶನ್ ಯಾವ ತರ ಇರುತ್ತಪ್ಪ ಅಂದ್ರೆ after completing the online application, submit the duly signed application in the prescribed format of the appendix. ನೀವು ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅದನ್ನ ಡಾಕ್ಯುಮೆಂಟ್ ತಗೊಂಡು ಪ್ರಿಸ್ಕ್ರೈಬ್ ಮಾಡಿ ಏನ್ ಮಾಡಕಪ್ಪ ಅಂದ್ರೆ ಅಟ್ಯಾಚ್ ಟು ಕಾಪೀಸ್ ಅಪ್ಲೋಡ್ ಡಾಕ್ಯುಮೆಂಟ್ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ SSC ಸರ್ಟಿಫಿಕೇಟ್ ಮತ್ತೆ IT ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, PW ಸರ್ಟಿಫಿಕೇಟ್, ಆಧಾರ್ ಸರ್ಟಿಫಿಕೇಟ್, ಪ್ರೂಫ್ ಆನ್ಲೈನ್ ಸರ್ಟಿಫಿಕೇಟ್ ನೀವು ಅಟ್ಯಾಚ್ ಮಾಡಿ ಮತ್ತೆ ಇನ್ನೊಂದ್ಸರಿ ನೀವು ಅಪ್ಲೋಡ್ ಮಾಡಕ್ಕೆ. ಓಕೆ. ಅಪ್ಲಿಕೇಶನ್ ಮಸ್ಟ್ ಬಿ ಕಂಪ್ಲೀಟೆಡ್ ಬೈ ದ ಕಾಂಟ್ಯಾಕ್ಟ್ ಫೋನ್ ನಂಬರ್, ನಿಮಗೆ ಕಾಂಟ್ಯಾಕ್ಟ್ ಫೋನ್ ನಂಬರ್ ಅಂದ್ರೆ ನಂಬರ್ ಮೆಸೇಜ್ ಬರುತ್ತೆ, ಕಂಪ್ಲೀಟ್ ಆಗಿದೆ ಇಲ್ಲ ಅಂತ ನಿಮಗೆ ಮೆಸೇಜ್ ಬರುತ್ತೆ. ಆಮೇಲೆ ಪ್ಲೇಸ್ ಅಪ್ಲಿಕೇಶನ್ ಕ್ಲೋಸ್ ಏನಪ್ಪ ಅಂದ್ರೆ ಕರೆಕ್ಟ್ ಟೈಮ್ ನಿಮಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಇಲ್ಲಿ ನೋಡಿದ್ದಾರೆ. ಓಕೆನಾ. ಸೂಪರ್ ಸ್ಕ್ರೈಬ್ ಅಪ್ಲಿಕೇಶನ್ ಫ್ರಮ್ ದ ಇದು ಬೇಡ ಬಿಡು. ಸಬ್ಮಿಷನ್ ಮೆಥಡ್ ಯಾವ ತರ ಇರಪ್ಪ ಅಂದ್ರೆ ಸಬ್ಮಿಷನ್ ಯಾವ ತರ ಮಾಡಬೇಕಂದ್ರೆ ಮೆಥಡ್ 1 ಇನ್ ಪರ್ಸನಲ್ ಡ್ರಾಫ್ಟ್ ಅಪ್ಲಿಕೇಶನ್ ಬಾಕ್ಸ್ ಪ್ರೈವೇಟ್ ಇಂದ DRDO ಸೆಕ್ಯೂರಿಟಿ ರಿಸೆಪ್ಷನ್ ಬಿಫೋರ್ 29 ಜನವರಿಯಿಂದ ನಿಮಗೆ ಕೊಡ್ತಾರೆ. ಅದಾದ್ಮೇಲೆ ಅಪ್ಲೈ ಆದ್ಮೇಲೆ ಮೆಥಡ್ 2 ಯಾವಾಗ ಸೆಂಡ್ ಅಪ್ಲಿಕೇಶನ್ ಥ್ರೂ ಪೋಸ್ಟ್, ನೀವು ಅಪ್ಲಿಕೇಶನ್ ನಿಮಗೆ ಪೋಸ್ಟ್ ಮಾಡೋಕೆ ಯಾವ್ದಪ್ಪ ಅಂದ್ರೆ DRDO ಕಾಂಚನ ಹೈದರಾಬಾದ್ ಇಲ್ಲಿಗೆ ನಿಮಗೆ ಪೋಸ್ಟ್ ಮಾಡಬೇಕು. ಓಕೆ. ನೀವು ಕೊಡೋ ಅವಶ್ಯಕತೆ ಇಲ್ಲ, ನೀವು ಅಪ್ಲಿಕೇಶನ್ ಹಾಕಿದ್ದು ಎಲ್ಲ ಡಾಕ್ಯುಮೆಂಟ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ನೀವು ಇಲ್ಲಿಗೆ ಪೋಸ್ಟ್ ಮಾಡಬೇಕು. ಈ ಅಡ್ರೆಸ್ ಇದೆಲ್ವಾ, ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಓಕೆನಾ. ಅಟೆಂಡೇಷನ್ ಆಫ್ ಚೇರ್ಮನ್ ಆಫ್ ಸೆಲೆಕ್ಷನ್ ಸ್ಕ್ರೀನಿಂಗ್ ಕಮಿಟಿ, ಈ ಕಮಿಟಿಗೆ ನೀವು ಸಬ್ಮಿಟ್ ಮಾಡಬೇಕು. ಈ ಸಬ್ಮಿಟ್ ಮಾಡಿದ್ರೆ ನೀವು ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಇಲ್ಲ ಅಂದ್ರೆ ಕಂಪ್ಲೀಟ್ ಮಾಡೋದು. ನೀವು ಆನ್ಲೈನ್ ಅಪ್ಲೈ ಮಾಡಿದ್ರೆ ಯಾವ ತರ ಕಂಪ್ಲೀಟ್ ಆಗೋದಿಲ್ಲ. ಓಕೆನಾ. ಯಾವ ತರ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡಕಪ್ಪ ಅಂದ್ರೆ ನೀವು ಅಪ್ಲೈ ಮಾಡಿದ ಅಪ್ಲಿಕೇಶನ್ ಫಾರ್ಮ್ DRDO ಆನ್ಲೈನ್ SR ಕೊಡುತ್ತೆ. ಪರ್ಸೆಂಟೇಜ್ ಪ್ರೂಫ್ ಆಫ್ ಕಂಪ್ಲೀಷನ್ ಅದನ್ನೆಲ್ಲ ನೀವು ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, ಫಾದರ್ ನೇಮ್, ಮದರ್ ನೇಮ್, SSC ಸರ್ಟಿಫಿಕೇಟ್, ಕ್ಯಾಶ್ ಡೀಟೇಲ್, ಆಮೇಲೆ ಈ ಕಂಪ್ಲೀಟ್ ಫೋನ್ ನಂಬರ್, ಆಲ್ಟರ್ನೇಟ್ ಫೋನ್ ನಂಬರ್, ಇಮೇಲ್ ID, ಬ್ಯಾಂಕ್ ಆಧಾರ್, ಆಮೇಲೆ ಆಧಾರ್ ನಂಬರ್, IT ಟ್ರೇಡ್ ಮಾಡಿದ್ದು ಮಾರ್ಕ್ಸ್ ಕಾರ್ಡ್ ಎಲ್ಲ ಕಂಪ್ಲೀಟ್ ನೀವು ಅಪೆಂಡಿಕ್ಸ್ ಮಾಡಿ ನೀವು ಅಲ್ಲಿ ಪೋಸ್ಟ್ ನೀವು ಸೆಂಡ್ ಮಾಡಕ್ಕಂತ ತಿಳಿಸಿದ್ದಾರೆ. ಅದಾದ್ಮೇಲೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಪ್ಪಾ ಅಂದ್ರೆ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆದ್ರೆ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಹೇಳಿದ್ರೆ ಅದು ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಓಕೆ. ಇದಿಷ್ಟು DRDO IT ಮಾಡಿದ್ರು ಅಪ್ಲಿಕೇಶನ್ ಆಗಿ ಬಂದು ಇಲ್ಲಿ ಕಂಪ್ಲೀಟ್ ನೋಡ್ತಾ ಹೋಗುತ್ತೆ. ಇದು ಅಪ್ಲೈ ಆನ್ಲೈನ್ ಲಿಂಕ್ ಬಂದ್ಬಿಟ್ಟು ನಿಮಗೆ
ಏನು ಮಾಡ್ತೀನಪ್ಪ ಅಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಇಲ್ಲ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಎಲ್ಲ ಅಪ್ಲೈ ಲಿಂಕನ್ನು ಅಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಬೇಕಂದ್ರೆ ಅಲ್ಲಿ ಒಂದು ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ. ಇದಿಷ್ಟು ITI ಅಪ್ಲಿಕೇಶನ್ ಯಾವ ಥರ ಬಿಡೋದು ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡ್ತಾ ಇರ್ತೀವಿ. ಈ ವಿಡಿಯೋ ನಿಮಗೇನು ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಹೊಸ ಹೊಸ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಓಕೆನಾ. ನಿಮಗೇನು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.